ಏನು ಇವತ್ತಿನ ದಿನ ನಮ್ಮ ಮೊನ್ನೆ ದಿನ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿ ಸುವರ್ಣಸೌಧ ಮುಂದುಗಡೆ ಒಂದು ನಮ್ಮ ಎನ್ ಶಂಕರ್ ಅವರ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಕಿಪಿಕಿ ಸಮುದಾಯ ಹಾಗೂ ಕಾತ್ಕರಿ ಸಮುದಾಯಗಳ ಬಗ್ಗೆ ಒಂದು ಉಗ್ರವಾದಂಥ ಹೋರಾಟ ಮಾಡಿ ಮಾನ್ಯ ಸರ್ಕಾರಕ್ಕೆ ನಮ್ಮ ಮಾನ್ಯ RB ತಿಮ್ಮಾಪುರ ಸಾಹೇಬರು ಅಬಕಾರಿ ಸಚಿವರು ಅವರ ಒಂದು ಮನವಿಯನ್ನು ಸ್ವೀಕರಿಸುವ ಮುಖಾಂತರ ನಮ್ಮ ಮನವಿಯನ್ನು ಸರ್ಕಾರಕ್ಕೆ ಮುಟ್ಟಿಸಿದ್ದಾರೆ. ಈ ಪ್ರಯುಕ್ತವಾಗಿ ಇವತ್ತಿನ ದಿವಸ ಖಾನಾಪುರ ಪಟ್ಟಣಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದಂಥ ವಿಠ್ಠಲಣ್ಣ ಸರ್ಗಮ್ನವರವರು ಈ ಖಾನಾಪುರ ಕಾಡಂಚಿನ ಪ್ರದೇಶದಲ್ಲಿ ವಾಸಿಸುತ್ತಿರುವಂಥ ಆದಿವಾಸಿ ಹಕ್ಕಿಪಿಕ್ಕಿ ಸಮುದಾಯ ಹಾಗೂ ಕಾತ್ಕರಿ ಸಮುದಾಯಗಳ ಒಂದು ಇರುವಂಥ ಪ್ರದೇಶಗಳಿಗೆ ನಾವು ಹೋಗಿ ಏನೋ ಇರುವಂಥ ನೈಜವಾದಂಥ ಒಂದು ವಿಚಾರಗಳನ್ನ ತಿಳ್ಕೊಂಡು ಬರೋಣ ಅಂಥೇಳಿ ಬಾಗಲಕೋಟೆಯಿಂದ ಇವತ್ತು ನಮ್ಮ ಖಾನಾಪುರ ಪಟ್ಟಣಕ್ಕೆ ಹಾಗೂ ಆದಿವಾಸಿ ಹಕ್ಕಿ ಸಮುದಾಯಗಳ ವಾಸಿಸುವಂಥ ಒಂದು ಜನಾಂಗದ ಮಧ್ಯದಲ್ಲಿ ಇವತ್ತು ಬಂದಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಸಂಯೋಜಕ ಸಂಘಟನೆ ತಾಲೂಕು ಘಟಕ ಹಾಗೂ ಬೆಳಗಾವಿ ಜಿಲ್ಲಾ ಘಟಕ ವತಿಯಿಂದ ಸಂಘ ಸಮಿತಿ ಸಂಯೋಜಕ ಸಂಘಟನೆ ತಾಲೂಕು ಘಟಕ ಹಾಗೂ ಬೆಳಗಾವಿ ಜಿಲ್ಲಾ ಘಟಕ ವತಿಯಿಂದ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅವರು ತಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನ ಹೇಳಲಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಸಂಯುಕ್ತದಿಂದ ನಾನು ಬಾಗಲಕೋಟೆ ಜಿಲ್ಲಾಧ್ಯಕ್ಷನಾಗಿ ಇಲ್ಲಿ ಖಾನಾಪುರ್ಗೆ ಆಗಮಿಸಿದ್ದೀನಿ. ಆದ ಕಾರಣ ಈ ಹಕ್ಕಿಪಿಕ್ಕಿ ಜನಾಂಗದವರು ಇವರು ಯಾವ ಥರ ಕಾಡಿನಲ್ಲಿ ಬರ್ತಾರೆ ಅನ್ನೋದು ನಾನಿವತ್ತು ನನ್ನ ಕಣ್ಣಾರೆ ನೋಡಿದ್ದೀನಿ. ಮೊನ್ನೆ ದಿವಸ 18ನೇ ತಾರೀಕು ಸುವರ್ಣಸೌಧ ಮುಂದುಗಡೆ ನಮ್ಮ ಸಂಘಟನೆ ವತಿಯಿಂದ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದ್ದೀವಿ. ಆ ಕಾರಣ ನಮ್ಮ ಅಬಕಾರಿ ಸಚಿವರಾದಂಥ RB ತಿಮ್ಮಾಪುರ ಸಾಹೇಬರು ಇವರು ನೋಡಿಬಿಟ್ಟು ಒಂದು ಡೇಟ್ ಕೊಟ್ಟು ಕೇಳಿದರು. ಅದೇ ಪ್ರಕಾರ ನಾವು ಇವರು ಯಾವ ಥರದ ಒಂದು ಇರಲಿಕ್ಕೆ ಒಂದು ನೆಲೆ ಇಲ್ಲ, ಒಂದು ಲೈಟ್ ಇಲ್ಲ, ಇಂಥ ಸಣ್ಣ ಸಣ್ಣ ಮಕ್ಕಳುಗಳು ತೊಗೊಂಡು ಈ ಕಾಡಿನಲ್ಲಿ ಬದುಕ್ತಾರಂತಂದ್ರೆ ಇದು ದುರೋಗವಾಸ. ಯಾಕಂದರೆ ಇಂಥ ಕಷ್ಟ ಯಾರಿಗೂ ಬರಬಾರ್ದು ಅಂತೇಳಿ ಆ ದೇವರತ್ರ ನಾನು ಕೇಳ್ತೀನಿ. ಯಾಕಂದರೆ ಇವತ್ತಿನ ದಿವಸ ಏನಾಗೈತೆ ಅಂದರೆ ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಐಡಿ ಪ್ರೂಫ್ ಎಲ್ಲ ಅದಾವೆ. ಇವರಿಗೆ ಒಂದು ಗುರ್ತಿನ ಚೀಟಿ ಅನ್ನೋದು ಸತ ಇಲ್ಲ. ಹೀಗಾಗಿ ಇದರ ಬಗ್ಗೆ ನಾನು ತಿಮ್ಮಾಪುರ ಸಾಹೇಬ್ರ ಜೊತೆ ಮಾತಾಡಿ CM ಹತ್ರ ನಾನು ಕರ್ಕೊಂಡು ಹೋಗಿ ನಮ್ಮ ಹಕ್ಕಿಪಿಕ್ಕಿ ಜನಾಂಗದವ್ರಿಗೆ ಒಂದು ಒಳ್ಳೆಯ ನ್ಯಾಯ ಕೊಡಿಸೋದು ಅಂತೇಳಿ ನಾನು ತಿಮ್ಮಾಪುರ ಸಾಹೇಬ್ರಿಗೆ ಮನವಿ ಮಾಡ್ತೀನಿ. ಆದ ಕಾರಣ ಇನ್ನೊಂದು 4-5 ದಿನ ಬಿಟ್ಟು ಸಾಹೇಬರು ಇವತ್ತಲ್ಲಿ ಬಾಗಲಕೋಟೆಯಲ್ಲಿದ್ದರು. ಇವತ್ತಿನ ದಿವಸ ಬಂದಿದ್ದಿಲ್ಲ. ನಾನು ಮೊನ್ನೆ ಫೋನ್ ಮಾಡಿ ಕೇಳಿದೆ, ಏನಂತ ಸರ್ ನಮ್ದು ಈ ಥರ ಆಗಿದೆ, ನಮ್ಮ ಜನಕ್ಕೆ ಸ್ವಲ್ಪ ಅನ್ಯಾಯ ಆಗಿದೆ ಹಕ್ಕಿಪಿಕ್ಕಿ ಜನಾಂಗದವ್ರಿಗೆ, ಆದಷ್ಟು ಸ್ವಲ್ಪ ನಮ್ಮ CM ಹತ್ರ ಕರ್ಸ್ಕೊಡ್ರಿ ಅಂತೇಳಿ. ಆಯ್ತಪ್ಪ ನಾನು ಹೇಳ್ತೀನಿ, ನಿಮ್ಗೊಂದು ಡೇಟ್ ಕೊಟ್ಟಿದ್ದರಿಂದ ನೀವು ಬರುವಂತ್ರಿ ಅಂತ ಹೇಳಿ ನಮಗೆ ಭರವಸೆ ನೀಡಿದ್ದಾರೆ. ಆದ ಕಾರಣ ಈಗ ನಮ್ಮ ಸಂಘಟನೆ ವತಿಯಿಂದ ಅದು ಏನೇ ಕಷ್ಟ ಬಂದರೂ ಸಹಿತ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಇವರು ಬೆನ್ನಗಾವಲಾಗಿ ನಿಂತು ಇವರಿಗೆ ಒಳ್ಳೆ ಇರಲಿಕ್ಕೆ ಮನೆ, ಆಮೇಲೆ ಒಳ್ಳಿಕ್ಕೆ ಭೂಮಿ, ಹಾಗೆ ಇವ್ರಿಗೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡು, ವೋಟರ್ ಐಡಿ ಪ್ರೂಫ್ ಮಾಡಿಸ್ಕೊಡ್ತೀವಿ ಅಂತೇಳಿ ಈ ಮೂಲಕ ನಮ್ಮ ಸಂಘಟನೆ ವತಿಯಿಂದ ನಾನು ಕೇಳ್ತೇನೆ. ಧನ್ಯವಾದಗಳು. ನಮ್ಮ ಒಂದು ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಖಾನಾಪುರದಲ್ಲೇ ವಾಸ್ತವ ಮಾಡಿ ನೈಜವಾದಂಥ ಕಾತ್ಕರಿ ಸಮುದಾಯ ಹಾಗೂ ಹಕ್ಕಿಪಿಕ್ಕಿ ಸಮುದಾಯಗಳ ಬಗ್ಗೆ ನಾಳೆಯ ದಿನ ಕೂಡ